ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ತುಂಬ ಖುಷಿಯಾಗುವಂಥ ವಿಚಾರ ರೈತರಿಗೆ. ಯಾಕೆಂತಂದರೆ ಒಂದು ಎಲೆ ಚುಕ್ಕಿ ರೋಗ ಇರುವಂತಹ ಒಂದು ತೋಟದಲ್ಲಿ ಒಂದೂವರೆ ತಿಂಗಳು ಅಂತ ಅಂದ್ಕೊಂಡಿದ್ದೇನೆ. ಒಂದೂವರೆ ತಿಂಗಳಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಇದೆ. ಇದನ್ನು ನಮ್ಮ ಈ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರ್? ಎಂ ಕೆ ಯಶೋಧರ. ಇದು ಎಷ್ಟು ವರ್ಷದ ತೋಟ ಸರ್? ಇದು 15 ವರ್ಷ. 15 ವರ್ಷ. ಇದು ಯಾವ ಊರು? ಇದು ನೆಲ್ಯಾಡಿ. ಇದು ಕಡಬ ತಾಲೂಕು. ಹಾಂ, ನೆಲ್ಯಾಡಿ ವಿಲೇಜ್. ಓಕೆ. ಇದು ನೀವು ಈ ತೋಟದಲ್ಲಿ ಏನೆಲ್ಲ ಸಮಸ್ಯೆ ಇತ್ತು ಸರ್? ಈ ರೋಗದಲ್ಲಿ ತೋಟದಲ್ಲಿ ಎಲೆ ಚುಕ್ಕಿ ರೋಗದ ಸಮಸ್ಯೆ ಇತ್ತು. ಓಕೆ. ಅದನ್ನು ಇವರು ನೀವು ಸಪ್ಲೈ ಕೊಟ್ಟ ಮೇಲೆ ಈಗ ತುಂಬ ಕಂಟ್ರೋಲ್ ಆಗಿದೆ. ಅದು ಕಂಟ್ರೋಲ್ ಆಗಿದೆ. ಹೌದು. ಎಷ್ಟು ಸಮಯ ಆಯಿತು ಸರ್ ಇದು ಕೊಟ್ಟು? ನಾವು ಮಾರ್ಚಲ್ಲಿ ಕೊಟ್ಟದ್ದು. ಮಾರ್ಚಲ್ಲಿ ಕೊಟ್ಟು? ಹೌದು, ಮಾರ್ಚಲ್ಲಿ. ಹೌದು. 3 ತಿಂಗಳಾಯಿತು. ಹಾಂ, ಕಂಟ್ರೋಲ್ ಆಗಿದೆ. ಹೌದು. ನಿಮಗೆ ಹಿಂಗಾರದಲ್ಲಿ ನೀವು ಇನ್ನೂ ಅದು ಅಬ್ಸರ್ವ್ ಮಾಡಲಿಲ್ಲ? ಇಲ್ಲ, ಹಿಂಗಾರದಲ್ಲಿ ನಾವು ಅದನ್ನು ನೋಡುವ. ಇನ್ನು 1 ತಿಂಗಳು ಹೋಗ್ಬೇಕು. ಹಾಂ, ಹೌದು, ನೋಡುವ. ಈಗ ಇವತ್ತು ನಮ್ಮ ಈ ತೋಟಕ್ಕೆ ಈ ಅಡಿಕೆ ತೋಟಗಳ ಬಗ್ಗೆ ಮತ್ತು ಕೃಷಿಗಳ ಬಗ್ಗೆ ಸಿಕ್ಕಾಪಟ್ಟೆ ಅಧ್ಯಯನ ಮಾಡಿರುವಂಥ ಮತ್ತು ಅತಿ ಹೆಚ್ಚು ಅನುಭವ ಇರುವಂತಹ ಈ ನಮ್ಮ NGO ಆಗ್ಬೋದು, ಸರ್ಕಾರ ಕೊಡುವಂತಹ ಒಂದು ಟ್ರೈನಿಂಗ್ ಇರ್ಬೋದು, ಯಾವುದೇ ಸಂಸ್ಥೆಗಳ ಟ್ರೈನಿಂಗ್ಗಳನ್ನು ಮತ್ತು ಯಾವುದೇ ಸ್ಟೇಟಲ್ಲಿರುವಂತಹ ಟ್ರೈನಿಂಗ್ಗಳನ್ನು ಅತಿ ಹೆಚ್ಚು ತಂದು ತನ್ನ ತೋಟ ಬದಲಾವಣೆ ಮಾಡಿಕೊಂಡು ತಮಗೆ ಬೇಕಾದಂಥ ಅದೆಷ್ಟೋ ಕೃಷಿಕರಿಗೆ ಒಂದು ಅತ್ಯುತ್ತಮವಾದ ಜ್ಞಾನವನ್ನು ಕೊಟ್ಟಂಥ ನಮ್ಮ ಶ್ರೀಯುತ ರವಿ ಸರ್ ಬಂದಿದ್ದಾರೆ. ಅವರು ಅರಸೀಕೆರೆ ಭಾಗದವರು. ಅವ್ರ ಹತ್ರ ಕೇಳೋಣ ಏನು ಸಮಸ್ಯೆ ಇದೆ, ಏನು ಒಳ್ಳೇದಾಗ್ತಾ ಇದೆ ಅಂತ. ಇವತ್ತು ಅವ್ರು ಬಂದಿರೋದು ನಮ್ಮ ಭಾಗ್ಯ. ಅವ್ರು ಸಿಗೋದು ಭಾರಿ ಕಷ್ಟ. ಸರ್, ರವಿ ಸರ್ ನಮಸ್ಕಾರ. ನಮಸ್ಕಾರ ಸರ್. ತುಂಬ ಖುಷಿ ಆಗುತ್ತೆ ಸರ್. ನೀವು ಹಾಸನ, ನಿಮ್ಮ ಊರು ಅರಸೀಕೆರೆ, ಅಷ್ಟು ದೂರದಿಂದ ಕೂಡ ಬಂದು ಒಂದು ತೋಟವನ್ನು ವಿಸಿಟ್ ಮಾಡಿ ಒಂದು ರೈತರಿಗೆ ಒಂದು ಮಾಹಿತಿ ಕೊಡ್ತೀರಿ ಅಂದರೆ. ಸರ್ ನಮಸ್ಕಾರ. ನೆಲ್ಲಾಡಿ ಗ್ರಾಮಕ್ಕೆ ಬಂದಿದ್ದೀವಿ. ಯಾಕೆಂದರೆ ನೀವು 1.5-3 ತಿಂಗಳು ಆಚೆಗೆ ಹಾಕಿದ್ರಿ ಸ್ವದೇಶಿ ಗೊಬ್ಬರ ಅಂತ ಹೇಳಿದರೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಇಷ್ಟೊಂದು ತೋಟ ಇಟ್ಕೊಂಡು ಸುಮಾರು ಹಳದಿ ರೋಗ ಮತ್ತು ಎಲೆ ಚುಕ್ಕಿ ರೋಗ ತುಂಬ ಇತ್ತು ಅಂತ ಹೇಳ್ತಾ ಇದ್ದೀವಿ ನೀವು. ಈಗ ನಾವು ಬಂದು ನೋಡಿದಾಗ ಗೊತ್ತಾಯ್ತು ಡಿಫ್ರೆನ್ಸ್. ಯಾಕೆಂದರೆ ಒಂದು ತೋಟಕ್ಕೆ ಹಾಕಿಲ್ಲ, ನೀವು ಒಂದು ತೋಟಕ್ಕೆ ಹಾಕಿದ್ದೀರಾ. ನಿಮ್ಮಲ್ಲಿ ತುಂಬ ಅತಿ ಹೆಚ್ಚು ಮಳೆ ಆಗುತ್ತೆ. ಆ ಮಳೆ ಬಿದ್ದಂಥ ಜಾಗದಲ್ಲಿ ತುಂಬ ನೀರು ಬ್ಲ್ಯಾಕೇಜ್ ಇರುತ್ತೆ. ಬೇರೆ ರೂಟ್ಸ್ಗಳು ಆಹಾರ ಪೋಷಕಾಂಶ ಪೂರೈಕೆ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಮಳೆ ಬಿದ್ದಾಗ ನೀವು ಏನಾಗುತ್ತೆ, ನೀವು ಬ್ಲ್ಯಾಕೇಜ್ ಆದಾಗ ಅದು ಓಪನ್ ಮಾಡಬೇಕು. ಆ ತಂತು ಬೇರು ಮತ್ತು ತಾಯಿ ಬೇರನ್ನು ತಗೊಂಡು ರೂಟ್ಸ್ ಕೊಡಬೇಕು ನಿಮ್ಮ ತೋಟಕ್ಕೆ. ಬಟ್ ಕೊಡೋಕ್ಕೆ ಆಗ್ತಿರಲ್ಲ, ಸಪೋರ್ಟ್ ಮಾಡೋಕ್ಕೆ ಆ ಶಕ್ತಿ ಇಲ್ಲ. ನಾವು ಗೊಬ್ಬರ ಕೊಡ್ತಾ ಸತ್ಯ, ಅದು ನಿಜ. ಬಟ್ ನಾವು ಕೊಡುವಂಥ ಸ್ವದೇಶಿ ಗೊಬ್ಬರನ ಕೊಟ್ಟಾಗ ನಿಮ್ಮ ಮರ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ಮತ್ತು ಎಲೆ ಚಿಕ್ಕ ರೋಗವಾಗಿದೆ, ಮತ್ತು ಹಿಂಗಾರ ಚೆನ್ನಾಗಿ ಓಪನ್ ಆಗಿದೆ, ಗ್ರೀನರಿ ಆಗಿದೆ, ಹೊಸದಾಗಿ ಎಲೆ ಬರೋಂಥದ್ದು. ತುಂಬ ಖುಷಿ ಆಗುತ್ತೆ. ಮತ್ತು ಇಲ್ಲಿ ಕಳೆದು ಒಂದು ಸಮಸ್ಯೆ ಇದೆ. ಆ ಕಳೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಯಾರ ಕೈಲೂ. ಯಾಕಂದರೆ ಕಳೆ ಇದ್ರೇ ಬೆಳೆ. ಆ ಬೆಳೆ ಬರಬೇಕು ಅಂದರೆ ಕಳೆನೇ ಗೊಬ್ಬರ ಮಾಡಿಕೊಂಡು ಕನ್ವರ್ಟ್ ಮಾಡ್ಕೊಂಡು ಮಾಡೋವಂಥದ್ದು. ನಮ್ಮ ಸ್ವದೇಶಿ ಗೊಬ್ಬರನ ಕೊಟ್ಟಾಗ ನಾವೇನು ಕೊಟ್ಟಂಥ ಟ್ರೀಟ್ಮೆಂಟ್ ಅಂತ ಕೊಟ್ಟಿರ್ತೀವಲ್ಲ, ಆ ಟ್ರೀಟ್ಮೆಂಟ್ ಏನು ಮಾಡುತ್ತಂದರೆ ಬೇರ್ನಲ್ಲಿರುವಂಥ ತಾಯಿ ಬೇರು ಮತ್ತು ತಂತು ಬೇರನ್ನ ಬ್ಲ್ಯಾಕ್ ಹೆಡ್ನ ಓಪನ್ ಮಾಡಿ ಆಹಾರ ಪೂರೈಕೆ ಮಾಡುವಂಥ ವ್ಯವಸ್ಥೆನ ಮಾಡಿಕೊಡುತ್ತೆ. ಅದಾದಮೇಲೆ ಡೆವಲಪ್ಮೆಂಟ್ ಅಂತ ಗೊಬ್ಬರ ಕೊಡ್ತೀವಿ. ಆ ಗೊಬ್ಬರ ಕೊಟ್ಟಮೇಲೆ ಮರ ಸದೃಢವಾಗಿ ನಿಲ್ಲುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಸರ್, ಎಲೆ ಚುಕ್ಕಿ ರೋಗ ಇರೋದ್ರಿಂದ ಕೆಲವಾರು ಹಿಂಗಾರದಲ್ಲಿ ರೋಗ ಇರುತ್ತೆ. ತುಂಬ ಹಿಂಗಾರಗಳು ನಾವು ಬೆಂಡಾಗಿ ಬಿದ್ದಿದ್ದು ನೋಡಿದ್ದೀವಿ. ಈಗ ಇನ್ನೂ 2 ಹಿಂಗಾರ ನಮಗೆ ಇನ್ನು ಬರಲಿಕ್ಕಿದೆ. ಒಂದು ಹಿಂಗಾರ ಇನ್ನು ಬರಲಿಕ್ಕಿದೆ, ಇನ್ನೂ ಒಂದು ಹಿಂಗಾರ ಇದೆ. 1000 ಗಿಡದಲ್ಲಿ ನಿಮ್ಮ ಪ್ರಕಾರ ಒಂದು ಗೊನೆ 105-110 ಅಡಿಕೆ ಬಂದರೆ ಅಪ್ರಾಕ್ಸಿಮೇಟ್ ನಿಮ್ದು ಎಷ್ಟು ಇಳುವರಿ ಬರಬೇಕು ಸರ್? ನಮಗೆ ಸರಿ, ಅಪ್ರಾಕ್ಸಿಮೇಟ್ ಒಂದು 100 ಗಿಡಕ್ಕೆ 4ರಿಂದ 5 ಕ್ವಿಂಟಲ್ ಲೆಕ್ಕ ಬರಬೇಕು. ಲೆಕ್ಕಗಳು ಹೋದರೆ ಓಕೆ. ಈಗ 1000 ಗಿಡಕ್ಕೆ ಅಪ್ರಾಕ್ಸಿಮೇಟ್ 9ರಿಂದ 10 ಲಕ್ಷ ದುಡ್ಡು ಅರ್ನ್ ಆಗುತ್ತೆ. ಅರ್ನ್ ಆಗಬೇಕು. ಆದರೆ ನಿಮ್ಮಲ್ಲಿ ಇಳುವರಿ ಕಮ್ಮಿ ಇತ್ತು ಇದುವರೆಗೂ. ಇನ್ನು ಮುಂದೆ ಚೆನ್ನಾಗಿ ಗ್ರೋತ್ ಆಗುತ್ತೆ. ಯಾಕೆಂದ್ರೆ ನಾವು ಹಿಂಗಾರ ನೋಡಿದಾಗ ಈಗ ಏನು ಹೊಸದಾಗಿ ಹೊಡೆದಿದೆ ಒಂಬಾಳೆ, ಅದು ತುಂಬ ಆರೋಗ್ಯಪೂರ್ಣವಾಗಿದೆ. ಹಿಂದೆ ಇರೋದೆಲ್ಲ ತುಂಬ ಎಲ್ಲ ಫೋಲ್ಡ್ ಆಗಿ ಕೆಳಗೆ ಬಿದ್ದಿದೆ, ಒಣಗೋಗ್ತಿದೆ. ಇನ್ನು ಬರೋಂಥ ಗೊನೆಗಳು ತುಂಬ ಅದ್ಭುತವಾಗಿ ಬರ್ತಾ ಇದೆ. ಯಾಕೆಂದ್ರೆ ನಮಗೆ ಲೈವಲ್ಲಿ ಕಾಣ್ತಾ ಇದೆ. ಈಗ ನಾವು ನೋಡಲಿಕ್ಕೆ ಗರಿಯ ಇರ್ಬೋದು ಅಥವಾ ಹೊಸ ಸುಳಿಯ ಇರ್ಬೋದು, ತುಂಬ ಕಡು ಕಪ್ಪಾಗಿ ಬರ್ತಾ ಇದೆ. ಈಗ ಹಿಂದೆ ಇರೋಂಥ ಎಳೆಗಳು ತುಂಬ ಹಳದಿಯಾಗಿದೆ. ಯಾಕೆಂದರೆ ಅತಿ ಹೆಚ್ಚು ಮಳೆ, ಅದಕ್ಕೊಂದು ಕಾರಣ ಅತಿ ಹೆಚ್ಚು ಬಿಸಿಲಿದೆ. ಬಿಸಿಲು ಬಂದ್ರೂ ಆಗುತ್ತೆ, ಮಳೆ ಬಂದ್ರೂ ಆಗುತ್ತೆ. ಯಾಕೆಂದರೆ ಆಹಾರ ಪೂರೈಕೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈಗ ಬರುವಂಥ ಗೊಬ್ಬರ ಕೊಟ್ಟ ನಂತರ ತುಂಬ ಗ್ರೀನರಿ ಕಾಣ್ತಾ ಇದೆ. ಹೌದು, ತುಂಬ ಅದ್ಭುತವಾಗಿದೆ. ಮತ್ತು ಹಾಗೆ ನಮ್ಮ ಜೊತೆಯಲ್ಲಿ ಇವತ್ತು ತುಂಬ ವಿಶೇಷವಾಗಿ ಒಬ್ಬರು ಮೇಡಮ್ ಬಂದಿದ್ದಾರೆ. ಅವರು ಕೂಡ ಅರಸೀಕೆರೆ ಭಾಗದವರು. ಇವರು ಅತಿ ಹೆಚ್ಚು ಕಡೆಗಳಲ್ಲಿ ಸಾಕಷ್ಟು ಮರಗಳನ್ನು ತುಂಬ ಡಿಫ್ರೆಂಟ್ ಆದ ರೋಗಗಳಿಂದ ಬಚಾಯಿಸಿರುವಂಥದ್ದು, ರೋಗಗಳಿಂದ ಮುಕ್ತಿ ಮಾಡಿರುವಂಥದ್ದು. ಅವರು ನಮ್ಮ ತೋಟ ನೋಡಿದ್ದಾರೆ, ವಿಸಿಟ್ ಮಾಡಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಮಾತಾಡೋಣ. ಮೇಡಮ್ ಬನ್ನಿ. ನಿಮಗೆ ಇದು 1.5 ತಿಂಗಳಲ್ಲಿ, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಇವತ್ತು 1.5 ತಿಂಗಳಲ್ಲಿ ನಿಮ್ಮ ಎಲೆ ಚುಕ್ಕಿ ರೋಗ ಇಷ್ಟು ಕಂಟ್ರೋಲಿಗೆ ಬಂದಿದೆ. ಮುಂದಿನ ದಿನಗಳಲ್ಲಿ ನಮಗೆ ಇಳುವರಿ ಬರಬೇಕು. ಇಳುವರಿ ಬರಲಿಕ್ಕೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ
ಇನ್ನೊಂದು 2 ಗೊನೆ ಇದೆ. ಈ ಗೊನೆಗಳು ಹೇಗೆ ನಿಲ್ಬಹುದು ಮತ್ತು ಇದ್ರ ಗ್ರೋತ್ ಬಗ್ಗೆ ನೀವೇನು ಹೇಳ್ತೀರಿ? ಸರ್, ಇದು ಅಂದರೆ ಒಂದೂವರೆ ತಿಂಗಳು ಗೊಬ್ಬರ ಹಾಕಬೇಕು. ನಾವು 3 ತಿಂಗಳು ಕಂಟಿನ್ಯೂ ಮಾಡಬೇಕು ಗೊಬ್ಬರನ. 3 ತಿಂಗಳು ಕಂಟಿನ್ಯೂ ಆದಮೇಲೆ ನಾವೇನು ಹಿಂಗಾರು ಅದೇ ಒಂಬಾಳೆ ಹೊಡೆಯುತ್ತಲ್ವ, ಆ ಒಂಬಳೆಗೆ ಶಕ್ತಿ ಸಿಕ್ತಂಗಾಗುತ್ತೆ. ನಾವು ಹಾಕುವಂಥ ಗೊಬ್ಬರ ನಮ್ಮ ಒಂಬಳೆಗೆ ತಗೊಂಡೋಗಿ ಬೇಗ ಕೊಡುತ್ತೆ, ಗ್ರೋತ್ ಆಗಿ ಅಲ್ಲಿ ಹರಳು ಎಲ್ಲ ನಿಲ್ಲೋದು, ಕಚ್ಚೋದಕ್ಕೆ ಸಹಾಯ ಮಾಡುತ್ತೆ ನಮ್ಮ ಗೊಬ್ಬರ. ತುಂಬ ಖುಷಿಯಾಗುತ್ತೆ ಸರ್. ಇವತ್ತು ಇಷ್ಟು ರಿಸಲ್ಟ್ ಬಂದಿರೋದು ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ನಮ್ಮ ಸ್ವದೇಶಿಯ ಗೊಬ್ಬರದಿಂದ ಇಷ್ಟೆಲ್ಲ ಡೆವಲಪ್ ಆಗ್ತಿದೆ. ನಾವು ಕೂಡ ಬೇರೆ ಬೇರೆ ಕಡೆ ಎಲ್ಲ ಕೊಟ್ಟಿದ್ದೀವಿ, ತುಂಬ ರಿಸಲ್ಟ್ ಬಂದಿದೆ. ನಿಮ್ಮ ತೋಟದಲ್ಲೂ ರಿಸಲ್ಟ್ ಚೆನ್ನಾಗೇ ಬಂದಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಮ್ಮ ಶಾರದಾ ಮೇಡಮ್ ಅವರು ಇದ್ದಾರೆ. ಅವರು ಕೂಡ ಇವತ್ತು ಅತಿ ಹೆಚ್ಚು ಭಾಗಗಳಲ್ಲಿ ಒಂದು ಒಳ್ಳೆಯ ರೈತರಿಗೆ ಬೇಕಾದಂಥ ಮಾಹಿತಿಗಳ ಜೊತೆಯಲ್ಲಿ ಈ ಸಣ್ಣ ಸಣ್ಣ ಎಲೆ ಚುಕ್ಕಿ ರೋಗಗಳು, ಇಳುವರಿ, ಇದರಲ್ಲೆಲ್ಲ ಸಾಕಷ್ಟು ಜ್ಞಾನ ತಗೊಂಡು ಬಂದಂಥವ್ರು ಅವರು ವಿಸಿಟಿಂಗ್ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ತುಂಬ ಖುಷಿಯಾಗುತ್ತೆ ಮೇಡಮ್, ನಿಮ್ಮೊಂದು ಟೀಮ್ ಬಂದಿದ್ದೀವಿ ಇವತ್ತು. ನಿಮ್ಮ ಪ್ರಕಾರ ನಿಮಗೆ ಈ ತೋಟದ ಒಂದು ಗ್ರೋತ್ನೆಸ್ಸಲ್ಲಿ ಏನು ಅನ್ನಿಸ್ತಾ ಇದೆ? ನಾವೀಗ ಪ್ರತಿ ತಿಂಗಳು ಕೊಡಬೇಕು ಗೊಬ್ಬರ ಅಂತೀವಿ, ಪ್ರತಿ ತಿಂಗಳು ಯಾಕೆ ಕೊಡಬೇಕು ನಿಮ್ಮ ಪ್ರಕಾರ? ಈಗ ನಾವು ಏನಂತಂದರೆ, ಈಗ ಒಬ್ಬ ಮಾಮೂಲಿ ಒಬ್ಬ ಅಂದರೆ ಒಬ್ಬ ಮಾಮೂಲಿ ಒಬ್ಬ ಲೇಡಿಗೆ ಅಂದರೆ ಒಬ್ಬ ಮಹಿಳೆಗೆ ಮಾಮೂಲಿ ಊಟ ಏನು, ಮಾಮೂಲಿ ಮುದ್ದೆ, ಅನ್ನ, ಸಾರು, ಈ ಥರ ಊಟ ಎಲ್ಲ ಕೊಡ್ತಾ ಇರ್ತೀವಿ. ಆದರೆ ಪ್ರೆಗ್ನೆಂಟ್ ಆದಂಥ ಮಹಿಳೆಗೆ ನಾವು ಕ್ಯಾಲ್ಶಿಯಮ್ಮು, ಪ್ರೋಟೀನು, ಮಿನರಲ್ಸು, ವಿಟಮಿನ್ಸ್ಗಳಿರೋ ಅಂಥ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಹಾಗೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಗಳು, ಈ ಥರದ್ದೆಲ್ಲ ಕೊಡ್ತಾ ಹೋಗ್ತೀವಿ. ಹಾಗೆ ನಮ್ಮ ಗಿಡಗಳಿಗೂ ಅಷ್ಟೇ. ಈಗ ಒಂಬಾಳೆ ಕಟ್ತಾ ಇದೆ, ಗರ್ಭ ಕಟ್ತಾ ಇದೆ ಅಂತಂದರೆ ಅದಕ್ಕೆ ನಾವು ನ್ಯೂಟ್ರಿಷನ್ ಅಗತ್ಯ ಇರುತ್ತೆ. ಅದನ್ನು ನಾವು ಫಸ್ಟು ನಾವು ಯಾವ ಹಂತದಲ್ಲಿ ಕೊಡಬೇಕು ಅನ್ನೋದನ್ನ ಫಸ್ಟು ನಾವು ತಿಳ್ಕೊಬೇಕಾಗಿರೋ ಅಂಥದ್ದು. ಆವಾಗ ಅದನ್ನು ನಾವು ಪ್ರತಿ ತಿಂಗಳು ಕೊಡ್ತಾ ಹೋಗ್ಬೇಕು. ನಾವು ಏನು ಮಾಡ್ತಾರೆ ಅಂದರೆ, ಕೆಲವು ಜನ ಇವಾಗ ಒಂದು ಬುಟ್ಟಿ ಹಾಕಿದ್ದೀವಿ ಸಾಕು ಗೊಬ್ಬರ ಅದೇ ತೊಗೊಳುತ್ತೆ ಅಂದ್ಕೊತೀವಿ. ನಾವು ಈಗ ಯಾವ್ದಾರ ಒಂದು ಫಂಕ್ಷನ್ಗೆ ಹೋಗ್ತೀವಿ ಅಂದ್ಕೊಳ್ಳಿ, ನಾವು ಒಂದು 5-6 ದಿವಸ ಅಷ್ಟು ತಿನ್ನೋಕ್ಕಾಗುತ್ತಾ? ಸಾಧ್ಯ ಇಲ್ಲ. ಹಾಗೆ ಇದು ಅಷ್ಟೇ, ನಮ್ಮ ಗಿಡಗಳಿಗೆ ಒಂದ್ಸಲಿ ಹಾಕಿ ಬಿಡೋ ಅಂಥದ್ದಲ್ಲ, ಪ್ರತಿ ತಿಂಗಳು ಕಮ್ಮಿ ಕ್ವಾಂಟಿಟಿ ಕೊಟ್ಟು ಇಳುವರಿ ಚೆನ್ನಾಗಿ ತೊಗೊಳೋ ಅಂತ ಕೊಡೋ ಅಂತ ಒಂದು ಉದ್ದೇಶ. ಓಕೆ ಮೇಡಮ್, ಇನ್ನೊಂದು ಪ್ರಶ್ನೆ. ಈಗ ಎಲೆ ಚುಕ್ಕಿ ರೋಗ ಬಂದಾಗ ಮತ್ತೆ ಈ ಸಮಸ್ಯೆ ಇರುವಾಗ ಎಲ್ಲ ಎಲೆ ಒಣಗಿದೆ, ಈಗ ನಿಮ್ಮ ಪ್ರಕಾರ ಗರ್ಭ ಕಟ್ಟತ್ತೆ ಅಂತೀರಾ, ಗರ್ಭ ಕಟ್ಟೋದು ನಿಲ್ಲತ್ತೆ ಅಂತೀರಾ? ನಿಮ್ಮ ಅನುಭವ ಪ್ರಕಾರ? ನಮ್ಮ ಅನುಭವ ಪ್ರಕಾರ ನಿಲ್ಲುತ್ತೆ. ಯಾಕೆಂದರೆ ನಾವು ಕೊಡೋವಂಥ ಫಸ್ಟು ಫಂಗಸ್ಸು, ಬ್ಯಾಕ್ಟೀರಿಯಾ ಕ್ಲಿಯರ್ ಆದಮೇಲೆ ನ್ಯೂಟ್ರಿಷನ್ ಕೊಡಬೇಕು. ಹಾಗೆ ಪ್ರತಿ ತಿಂಗಳು ನಾವು ಜಾಸ್ತಿ ಡೋಸ್ ಕೊಡ್ತು, ಆಮೇಲೆ ಕಮ್ಮಿ ಡೋಸ್ಗಳು ಕೊಡ್ತಾ ಹೋದರೆ ಅದು ನಮ್ಮ ಇಳುವರಿ ಚೆನ್ನಾಗಿ ಗ್ರೋತ್ ಆಗುತ್ತೆ. ಎಲೆ ಚುಕ್ಕಿ ರೋಗನೂ ಹೋಗುತ್ತೆ, ಮುಟ್ರಿಕೆ ರೋಗನೂ ಸಹ ಹೋಗುತ್ತೆ, ಮತ್ತು ತುಂಬ ಗ್ರೀನರಿಯಾಗಿ ಬರುವಂಥ ಚಾನ್ಸಸ್ ಇದೆ. ಹಾಗೆ ಒಂದು ಗೊನೆಯಲ್ಲಿ ಕಾಯಿ ಉದುರೋದು ಸಹ ಕಮ್ಮಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ 4 ಗಿಡಗಳು ನೋಡೋಣ. ಈಗ ಏನೇನು ಸಮಸ್ಯೆ ಇತ್ತು ಈ ಗಿಡಗಳ. ಸರ್, ಇದೊಂದು ನೋಡಿ ಸರ್, ಈ ಗಿಡ ಫಸ್ಟು ಎಲೆ ಚುಕ್ಕಿ ರೋಗ ಹೀಗಿದೆ ನೋಡೋಕೆ ಕಾಣುತ್ತೆ, ಈ ರೀತಿಯಾಗಿದೆ ಎಲೆ ಚುಕ್ಕಿ ರೋಗ. ನಂತರ ಇಲ್ಲಿ ಕೆಳಗೆ ಕೂಡ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲೆ ಚುಕ್ಕಿ ರೋಗಕ್ಕೆ ತತ್ತರಿಸಿ ಹೋಗಿದ್ದಾರೆ. ಸಾಗರ, ಸೊರಬ, ಶಿಕಾರಿಪುರ, ತುಂಬ ಕಡೆ. ಇಂಥ ಕಡೆಗಳಲ್ಲಿ ನೋಡಿ ಹಿಂಗಾದ ಮೇಲೆ ಈ ಎಲೆ ಬಂದಿರೋದು ತುಂಬ ಖುಷಿಯಾಗುವಂಥ ವಿಚಾರ. ಎಷ್ಟು ದೊಡ್ಡದಾಗಿ ಬಂದಿದೆ, ಒಂದೇ ಒಂದು ಚುಕ್ಕೆ ಇಲ್ಲ, ಅದ್ಭುತವಾಗಿ ಬಂದಿದೆ. ಸರ್, ಇದಕ್ಕೆ ನಿಮಗೆ ಏನು ಅನಿಸುತ್ತೆ ಸರ್? ಈ ರಿಸಲ್ಟ್ ನೋಡುವಾಗ ನಿಮ್ಗೇನು ಅನಿಸುತ್ತೆ? ಇದು ಅದ್ಭುತ ಕಾಣುತ್ತೆ. ಇದು ತುಂಬ ಇಂಪ್ರೂವ್ಮೆಂಟ್ ಕಾಣ್ತಾ ಉಂಟು. ಓಕೆ, ಅದರಿಂದ ಇನ್ನು ಎಲೆ ಚುಕ್ಕಿ ರೋಗ ಹರಡ್ತಾ ಇರುವಂಥದ್ದು ಟೈಮಲ್ಲಿ ಇದು ಇಂಥ ಕಂಟ್ರೋಲಿಗೆ ಬಂದಿದೆ. ಹೌದು. ಓಕೆ, ಮತ್ತು ಹಾಗೆ ಇನ್ನೂ ಬೇರೆದು ನೋಡಿ. ಎಷ್ಟು ಸಮಯ ಆಯ್ತು ಸರ್ ಇದು ಕೊಟ್ಟು? ನಾವು ಮಾರ್ಚಲ್ಲಿ 3 ತಿಂಗಳಾಯಿತು. 3 ತಿಂಗಳಾಯ್ತಲ್ಲ. ಓಕೆ, ಹಳದಿ ಎಲೆ ಹೀಗೆ ನೋಡಿದ್ರೆ ಎಲೆ ಚುಕ್ಕಿ ರೋಗ ಸಿಕ್ಕಾಪಟ್ಟೆ ನೋಡಿ. ಇದೆಲ್ಲ ಚುಕ್ಕಿ ಇರುವಂಥದ್ದು ಮೇಲೆ ಬಂದಿದೆ. ಈ ಗ್ರೀನರಿ ತುಂಬ ಚೆನ್ನಾಗಿ, ಎಲೆ ಚುಕ್ಕಿನೇ ಇಲ್ಲ, ಪರ್ಫೆಕ್ಟ್ ಆಗಿದೆ ನೋಡಿ. ಈ ಎಲೆಯಲ್ಲಿ 1-2 ಕೆಲವು ಚುಕ್ಕಿ ಇದೆ, ಹಾಗೆ ಕಂಟ್ರೋಲ್ ಆಗಿ ಕಂಪ್ಲೀಟ್ ಕಂಟ್ರೋಲ್ ಆಗಿರುವಂಥದ್ದು. ಇದು ನೋಡುವಾಗ ತುಂಬ ಖುಷಿಯಾಗತ್ತೆ. ಈ ಪಕ್ಕದ್ದು ನೋಡುವಾಗ ನೋಡಿ, ಈ ಎಲೆ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಭಾರಿ ಖುಷಿಯಾಗುವಂಥ ವಿಚಾರ ನೋಡಿ. ಫಸ್ಟು ರೋಗ ಇದೆ, ಡಲ್ಲಾಗಿದೆ, ಮತ್ತು ದೊಡ್ಡ ಎಲೆ ಬಂದಿರುವಂಥದ್ದು ನೋಡಿ. ಈ ಎಲೆ ನೋಡ್ಬೋದು, ಸಿಕ್ಕಾಪಟ್ಟೆ ರೋಗ, ಜೊತೆಯಲ್ಲಿ ಇದೆಲ್ಲ ಚುಕ್ಕಿ ಜಾಸ್ತಿ ಇದೆ, ಮತ್ತು ಎಲೆ ಬಂದಿರುವಂಥದ್ದು ಎಲೆ ಎಷ್ಟು ಗ್ರೀನರಿ ಮತ್ತು ದೊಡ್ಡ. ಹಿಂಗಾದ್ಮೇಲೆ ಅಲ್ಲಿ ರೋಗ ಕಂಟ್ರೋಲ್ ಆಗಿ ಮತ್ತೆ ನೀವು ಇಮಿಡಿಯೇಟ್ ಕಾಯಿ ರೆಡಿ ಆಗುತ್ತೆ ನೋಡಿ. ಇಲ್ಲಿ ನೋಡುವಾಗ ರೋಗ ಹಿಂಗಿದೆ, ಎಲೆಲ್ಲ ಹಳದಿ
ಈ ಎಲೆ ನೋಡುವಾಗ ಭಾರಿನೇ ಒಂಥರ ರೋಗ ಇದೆ ಇದಕ್ಕೆ ನೋಡಿ. ಅದು ಅಷ್ಟೇ, ಇದೆಲ್ಲ ಅಷ್ಟು ಬಿಡಿ 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 ಆಗಿ ಗ್ಯಾಪು ನೋಡಿ. ಈ ಎಲೆ ಬಂದಿರುವಂಥದ್ದು ಗ್ರೀನರಿ ಎಷ್ಟು ದೊಡ್ಡದಾಗಿ ಮತ್ತು ಒಳ್ಳೆ ಗ್ರೀನರಿ, ಗ್ಯಾಪ್ ಇಲ್ಲ, ಕ್ಲಿಯರಾಗಿ ಬಂದಿದೆ. ಹೀಗೆ ಬಂತಂದರೆ ಈ ಥರ 3 ಎಲೆ ಬಂದಿದೆ. ಒಟ್ಟು ರೋಗ ಕಂಟ್ರೋಲ್ ಆದಾಗ ನಮಗೆ ಕಾಯಿ ಬರೋದು. ಇದು ನೋಡ್ಬೋದು, ಫುಲ್ಲು ಗರಿ ಹೀಗಾಗಿದೆ, ಸಿಕ್ಕಾಪಟ್ಟೆ ಚುಕ್ಕಿ. ಮೇಲಿಂದ ಸ್ವಲ್ಪ ಕಂಟ್ರೋಲ್ ಆಗಿದೆ. ಮೇಲೆ 3 ಎಲೆ ಕೂಡ ಎಕ್ಸ್ಟ್ರಾರ್ಡ್ನರಿ ಗ್ರೀನು ಮತ್ತು ಯಾವುದೇ ಥರ ಚುಕ್ಕಿ ಇಲ್ಲ. ಈ ಥರ ಚುಕ್ಕಿ ಬಿಟ್ಟೋಯ್ತು ಅಂದರೆ ನಮಗೆ ಹಿಂಗಾರ ಕಟ್ಟುತ್ತೆ. ಹಿಂಗಾರ ಕಟ್ಟಿ ಗರ್ಭ ನೋಡಿ. ಈ ರಿಸಲ್ಟ್ ನೋಡ್ಬೋದು. ಇದು ಮುಂಚೆ ಎಲೆ ಚುಕ್ಕಿ ರೋಗ ಇತ್ತು, ಏನು ರೋಗದ ಸಮಸ್ಯೆ ಇದ್ದು ಬ್ಲಾಕೇಜ್ ಇತ್ತಿದ್ದು, ಇದು ಒಣಗಿದೆ ನೋಡಿ. ಹಿಂಗಾರ ಇಲ್ಲೇ ನೋಡ್ಬೋದು ನೀವು, ಒಣಗೋಗಿದೆ. ಇಂಥದ್ರಲ್ಲಿ ಇದು ಸಣ್ಣ ಹಿಂಗಾರ ನೋಡಿ. ಈ ಗೊಬ್ಬರ ಕೊಟ್ಟ ನಂತರ ಹಿಂಗಾರ ದೊಡ್ಡದು ಬಂದಿದೆ, ಜೊತೆಯಲ್ಲಿ ಹಸಿರಾಗಿದೆ ನೋಡಿ. ಆ ಗರ್ಭ ಕಟ್ಟಿದ ಮೇಲೆ ಇದು ಉದುರುತ್ತೆ ಲೆಕ್ಕ, ಇದು ಒಣಗೋಗುತ್ತೆ. ಆದರೆ ಇದು ಒಣಗೋಗಲ್ಲ, ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಎಷ್ಟು ಕ್ಲೀನಾಗಿದೆ ಇದು ರಿಸಲ್ಟ್. ನೆಕ್ಸ್ಟು ಕಂಟಿನ್ಯೂ ಮಾಡಿದಾಗ ನೋಡಿ, ಇಲ್ಲಿ ಮರ ಸಾಧಾರಣವಾಗಿದೆ, ತುಂಬ ಏನು ಬಲಿಷ್ಠವಾಗಿಲ್ಲ ನೋಡಿ. ಇಲ್ಲಿ ಹಿಂಗಾರ ಒಣಗೋಗಿದೆ ನೋಡಿ, 2 ಹಿಂಗಾರ ಒಣಗಿದೆ. ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ನೋಡಿ, ಹಿಂಗಾರ ಸಣ್ಣದಿದು, ಇಲ್ಲಿ ಇರುವಂಥ ಹಿಂಗಾರ ದೊಡ್ಡದುಂಟು. ಇಷ್ಟು ದೊಡ್ಡ ಹಿಂಗಾರ ಬಂದಾಗ ನಿಮಗೆ ಅದು ಕರೆಕ್ಟ್ ಕಾಯಿ ಹಿಡಿತದೆ. ಹಿಡಿದಾಗ ನಮ್ಗೆ ಏನಾಗುತ್ತೆ, ಒಳ್ಳೆ ಇಳುವರಿ ಬರುತ್ತೆ 100%. ಇಲ್ಲಿ ಮೇಲೂ ನೋಡ್ಬೋದು, ಮೇಲಿಂದಲೇ ಒಣಗುವಂಥದ್ದು ನೋಡಿ. ಇಲ್ಲಿ ಸ್ವಲ್ಪ ಎಲ್ಲ ಡ್ರೈ ಇದ್ದು ಕೂಡ ಮೇಲ್ ಹಿಂಗಾರ ಒಂದು ಒಳ್ಳೆ ದೊಡ್ಡ ಹಿಂಗಾರ ಬಂದಿದೆ. ಅದ್ರ ಮೇಲೆ ಒಂದು ಗರ್ಭ ಉಂಟು. ಈಗ ಇದಕ್ಕೆ ನಾವು ಗೊಬ್ಬರ ಸ್ಟಾರ್ಟ್ ಮಾಡಿದಾಗ ಆ ಗರ್ಭನೂ ಉಳಿಯುತ್ತೆ. ಎಲೆ ಚುಕ್ಕಿ ರೋಗ ಇದ್ದಂಥದ್ದು ಮರ, ಎಲೆ ಚುಕ್ಕಿ ರೋಗ ಇರುವಾಗ ನೋಡಿ ಫುಲ್ಲು ನಿಮ್ಮದು ಒಣಗೋಗಿದೆ. ಎಲೆ ಚುಕ್ಕಿ ರೋಗ ಕಂಟ್ರೋಲಿಗೆ ಬಂದಿದೆ ನೋಡಿ. ನಮ್ಮ ಹಿಂಗಾರ ದೊಡ್ಡ ಹಿಂಗಾರ ರೆಡಿಯಾಗಿದೆ. ಯಾಕಂದರೆ ರೋಗ ಹೋದರೆ ಅದರಲ್ಲಿ ಕಾಯಿ ರೆಡಿ ಆಗಿಬಿಡುತ್ತೆ. ಇದು ಮೇಯ್ನ್ ರೋಗ ತೆಗೆಯುವಂಥದ್ದು. ಈಗ ಒಂದು ಒಳ್ಳೆ ರೆಡಿ ಆಗಿದೆ, ಇನ್ನು ನಾವು ಅದನ್ನು ಕೊಡುವಂಥ ರೀತಿ ಮಾಡಬೇಕು. ಇದರಲ್ಲಿ 2 ಹಿಂಗಾರ ಒಣಗಿದೆ, 2 ಹಿಂಗಾರ ಒಣಗಿದೆ. ಹಸಿದು ನೋಡಿ, ಇದು ಟೋಟ್ಲ 3ನೇದು ರೆಡಿಯಾಗಿ ಬಂದಿರುವಂಥದ್ದು. ಮತ್ತು ಮುಂದೆ ಒಂದು ಗರ್ಭ ಇದೆ ನೋಡಿ. ಇದರೊಳಗೆ ಈ ಕಡೆ ಒಣಗಿದೆ, ಆ ಕಡೆದು ಹಿಂಗಾರ ನೋಡಿ. ಇದು ನೋಡುವಾಗ 2 ಸಣ್ಣ ಸಣ್ಣ ಹಿಂಗಾರನೇ ಜೋತು ಬಿದ್ದಿದೆ. ನಮ್ಮ ಗೊಬ್ಬರ ಕೊಟ್ಟ ಮೇಲೆ ಇನ್ನೊಂದು ಹಿಂಗಾರ ದೊಡ್ಡದು ಬ್ಯಾಕ್ ಸೈಡ್ ಬಂದಿದೆ, ದೊಡ್ಡ ಹಿಂಗಾರ ಇದೆ, ಸಣ್ಣದಿಲ್ಲ, ಒಳ್ಳೆ ದೊಡ್ಡ ಹಿಂಗಾರ ಇದೆ. ಇದನ್ನು ಈಗ ನಾವು ಕಾಪಾಡುವಂಥದ್ದು ನೆಕ್ಸ್ಟ್. ಅದು ಇದು ಸಾಧಾರಣ ಮರ, 2 ಒಣಗಿದೆ. ಇಲ್ಲೇ ನೋಡ್ಬೋದು ನೀವು, 2 ಒಣಗಿದೆ. ಇದಿಲ್ಲ, ನಮ್ಮ ಗೊಬ್ಬರ ಕೊಟ್ಟ ಮೇಲೆ ಇಲ್ಲಿ ನೋಡಿ ಕಾಯಿ ಎಷ್ಟು ಆರೋಗ್ಯಪೂರ್ಣ ಮತ್ತು ಎಷ್ಟು ದಷ್ಟಪುಷ್ಟವಾಗಿ ರೆಡಿಯಾಗಿದೆ ನೋಡಿ. ನೋಡಿ ಕಾಣುತ್ತಲ್ಲ ಇದರೊಳಗೂ ಇಷ್ಟು ಚೆನ್ನಾಗಿ. ಅಂದರೆ ಇದು ನಿಲ್ಲಬೇಕು. ಮುಂಚೆ ಒಣಗೋಗ್ತಿತ್ತಲ್ಲ, ಮುಂಚೆ ಕಾಯಿ ಎಲ್ಲ ಒಣಗೋಗೋದು, ಇದು ಈಗ ನಿಂತಿದೆ. ಇನ್ನು ಮೇಲೂ ಒಂದು ಗರ್ಭ ಬರುತ್ತೆ, ಆವಾಗ ಇದು ಒಣಗಲ್ಲ 100%. ಒಣಗಾದ್ರೆ ಈಗಲೇ ಒಣಗಬೇಕಿತ್ತು. ಪೋಷಕಾಂಶ ಒಳ್ಳೆ ಕೆಲಸ ಮಾಡಿದೆ ಅಂತ. ಆ ಗಿಡದಲ್ಲಿ ಕೆಳಗೆ ಹಿಂಗಾರ ಜೋತು ಬಿದ್ದಿದೆ, ಇಲ್ಲಿ ಮೇಲಿನ ಹಿಂಗಾರ ಹೈಟಾಗಿ ಬಂದಿರೋಂಥದ್ದು ದೊಡ್ಡದಾಗಿ. ಈಗ ಅದರಲ್ಲಿ ಸರಿಯಾಗಿ ನಿಲ್ಲಬೇಕು ಮತ್ತು ಮೇಲೂ ಗರ್ಭ ಬರುತ್ತೆ. ನಿಲ್ಲಬೇಕಂದ್ರೆ ನಮ್ಮ ಪೋಷಕಾಂಶ ನೋಡಿ, ಈ ತುದಿಯಲ್ಲಿದೆ ನೋಡಿ, ಇದು 2 ಬಿದ್ದಿದೆ, ಜೋತು ಬಿದ್ದಿದೆ ನೋಡಿ. ಮೇಲೆ ಹೊಸ ಹಿಂಗಾರ ಹೇಗೆ ಓಪನ್ ಆಗಿದೆ, ಬಲಿಷ್ಠವಾಗಿ ದೊಡ್ಡದಾಗಿ ಓಪನ್ ಆಗಿದೆ. ಈಗ ಸರ್, ನೀವು ಓವರಾಲ್ ಆಗಿ ನಿಮಗೆ ಒಂದು ಗೊಬ್ಬರ ಕೊಟ್ಟ ಮೇಲೆ ಓವರಾಲ್ ಆಗಿ ಸಮಸ್ಯೆ ಬಗೆಹರಿದು ಏನು ಅನಿಸುತ್ತೆ ಸರ್? ಈಗ ಅದು ಹಿಂಗಾರ ಎಲ್ಲ ಒಳ್ಳೆಯದು ಬಂದಿದೆ. ಅದರ ನಂತರ ಮತ್ತೆ ಎಲೆ ಚುಕ್ಕಿ ರೋಗ ಸ್ವಲ್ಪ ಕಂಟ್ರೋಲ್ ಆದಾಗ ಕಂಟ್ರೋಲ್ ಆಗಿ. ಓಕೆ ಸರ್. ಸರ್, ತಾವೇನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಸರ್, ತುಂಬ ಖುಷಿಯಾದ ತೋಟ ನೋಡಿ. ಯಾಕೆಂದರೆ ಇಂಥ ಮಳೆ ಏರಿಯಾದಲ್ಲಿ ಇಷ್ಟು ತೋಟ ತುಂಬ 4,000 ಗಿಡ ಅಂತ ಹೇಳ್ತಾರೆ. ಒಂದೊಂದು ಮರದಲ್ಲಿ ಒಂದು ಹಿಂಗಾರ ಉಳ್ಕೊಂಡಿಲ್ಲ, ಅಷ್ಟು ಫುಲ್ ಬರ್ನ್ ಆಗೋಗಿದೆ. ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ತುಂಬಾ ಅದ್ಭುತವಾಗಿ ಅರಳ್ಕಟ್ಟಿದೆ. ಮತ್ತೆ ಹಿಂಗಾರ ಚೆನ್ನಾಗಿ ನಿಂತಿದೆ, ಒಂದು ಎಲೆ ಚಿಕ್ಕರೆಗೆ ಹೋಗಿದೆ, ಮತ್ತೆ ಹಳದಿರೋ ಕಂಟ್ರೋಲ್ ಆಗ್ತಾ ಇದೆ. ಈ ತರ ಗಿಡ ತುಂಬಾ ಡೆವಲಪ್ ಆಗಿದೆ. ಇವರು ಮುಂದಿನ ದಿನಗಳಲ್ಲಿ ಹಂತ ಬಳಸ್ತಾ ಹೋದ್ರೆ ಇನ್ನೂ ಹೆಚ್ಚು ರಿಸಲ್ಟ್ ಬರುವಂತ ಚಾನ್ಸಸ್ ಇದೆ. ಸರ್, ನಮ್ಮ ಕರ್ನಾಟಕ ರೈತರಿಗೆ, ನಮ್ಮ ರೈತ ಬಂದವರಿಗೆ ನಿಮ್ಮ ತೋಟ ನೋಡಿದ್ಮೇಲೆ ನಮಗೆ ಖುಷಿ ಆಯ್ತು. ನಿಮ್ಮ ಪ್ರಕಾರ ನಮ್ಮ ರೈತರಿಗೆ ಏನು ಹೇಳ್ತೀವಿ ಸರ್? ಎಲ್ಲ ರೈತರು ಸ್ವದೇಶಿ ಗೊಬ್ಬರವನ್ನು ಉಪಯೋಗಿಸಿ ಲಾಭವನ್ನು ಪಡೆದುಕೊಳ್ಳಬೇಕೆಂದು ನಾನು ಕೇಳಿಕೊಳ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ತುಂಬ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ವೆರಿ ಮಚ್.